135 ಶಾಸಕರಿದ್ದಾಗ ಎಲ್ಲರನ್ನ ಮಂತ್ರಿ ಮಾಡೋದಕ್ಕಾಗಲ್ಲ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಎಂ ಅಂದ ಮೇಲೆ ದೆಹಲಿಗೆ ಹೋಗೋದಿದ್ದೇ ಇರುತ್ತಲ್ವಾ, ನಾಳೆಯೊಳಗೆ ಸಚಿವರಿಗೆ ಖಾತೆ ಹಂಚಿಕೆಯಾಗುತ್ತೆ ಅಂತ ಮಾತನಾಡಿದ್ದಾರೆ. 135 ಜನ ಇದ್ದಾಗ ಪ್ರಾದೇಶಿಕ ಪ್ರಾತಿನಿಧ್ಯತೆ ಅಥವಾ ಸಾಮಾಜಿಕ ನ್ಯಾಯ ಕೊಡೋದು ಭಾಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ವರಿಷ್ಠರಿಂದ ಆಗಿದೆ. ಈಗ ಅದರಲ್ಲಿ ಎಲ್ಲರಿಗೂ ಕೂಡ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಹೈಕಮಾಂಡ್ ಏನು ಡಿಸಿಷನ್ ತೊಗೊತೀವಿ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ ಅಂತ ಕೂಡ ನಾವು ಹೇಳಿದ್ದಾರೆ. ಹೌದು, ದೇರ್ ಆರ್ ಲಾಟ್ ಆಫ್ ಡಿಸರ್ವಿಂಗ್ ಪೀಪಲ್, ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ನಮ್ಮಲ್ಲಿ ನಾಯಕತ್ವದ ಕೊರತೆನೂ ಇಲ್ಲ, ಸಾಮರ್ಥ್ಯದ ಕೊರತೆನೂ ಇಲ್ಲ. ಕಷ್ಟ ಏನಪ್ಪ ಅಂದರೆ ಬರೀ 15% ಅವ್ರಿಗೆ ಮಾಡ್ಬೋದು ನಾವು. 224ನಲ್ಲಿ ಬರೀ 15%ಗೆ ಮಾಡ್ಬೋದು, 33 ಜನಕ್ಕೆ ಮಾಡ್ಬೋದು ನಾವು. ಸೊ ಸ್ವಲ್ಪ ಸಹಜವಾಗಿ ಕಷ್ಟ ಅಲ್ಲ. 135 ಇದ್ದಾಗ 35 ಜನಕ್ಕೆ ಮಾಡು ಅಂದರೆ ಯಾರಿಗೆ ಬಿಡೋದು, ಯಾರಿಗೆ ಹಿಡಿಯೋದು ಹೇಳಿ? ಅದು ಅವ್ರು ಚರ್ಚೆ ಮಾಡಿರ್ತಾರಲ್ಲ ಇವರೇ ನೋಡಿ. ಸಿ ಅದೇ ದಟ್ ಇಸ್ ಪ್ರೆರೋಗೇಟಿವ್ ಆಫ್ ಪಾರ್ಟಿ ಅಲ್ಲ. ಇದು ನೀವು ಮಾಧ್ಯಮದಲ್ಲಿರೋದು, ನಮ್ಮಲ್ಲಿ ಏನು ಚರ್ಚೆ ಆಗಿಲ್ಲ ನೋಡಿ. ಕ್ಯಾಬಿನೆಟ್ ಎಲ್ಲಿ ಯಾರು ಇರೋದು ಬಿಡೋದು ನನ್ನ ಆದ್ಯತೆ ಅಲ್ಲ, ಮುಖ್ಯಮಂತ್ರಿಗಳ ಆದ್ಯತೆ.